ಕನ್ನಡ ನಾಡಿನ ಜೀವನದಿ ಕೊಡಗಿನ ಕುಲದೇವತೆ ಕಾವೇರಿ ತೀರ್ಥೋದ್ಭವಕ್ಕೆ ದಿನ ನಿಗದಿಯಾಗಿದೆ. ಅಕ್ಟೋಬರ್ 17ರಂದು ಮಧ್ಯಾಹ್ನ 1:44 ಕಾವೇರಿ ತೀರ್ಥ ರೂಪಿಣಿಯಾಗಿ ನಾಡಿನ ಜನತೆಗೆ ದರ್ಶನವನ್ನು ಕೊಡಲಿದ್ದಾಳೆ. ಈ ಹಿನ್ನೆಲೆ ಕೊಡಗು ಜಿಲ್ಲಾಡಳಿತ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದು, ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಕೂಡ ನಡೆದಿದೆ. ದಕ್ಷಿಣ ಭಾರತದ ಪುಣ್ಯ ನದಿ, ಕನ್ನಡ ನಾಡಿನ ಜೀವನದಿ ಹಾಗೆ ಕೊಡಗಿನ ಕುಲದೇವತೆ ತಾಯಿ ಕಾವೇರಿ. ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟಿ ನಾಡಿನ ದಾಹ ತಣಿಸಿ ಪಕ್ಕದ ತಮಿಳುನಾಡಿಗೂ ನೀರುಣಿಸುವ ಕಾವೇರಿ ಪ್ರತಿ ವರ್ಷ ತೀರ್ಥ ರೂಪಿಣಿಯಾಗಿ ಭಕ್ತರಿಗೆ ದರ್ಶನವನ್ನು ಕೊಡ್ತಾಳೆ. ಈ ವರ್ಷ ಕಾವೇರಿ ತೀರ್ಥೋದ್ಭವದ ಪುಣ್ಯ ಸಮಯ ಕೂಡ ನಿಗದಿಯಾಗಿದ್ದು, ಇದೇ ಅಕ್ಟೋಬರ್ 17ರ ಮಧ್ಯಾಹ್ನ 1:44 ಮಕರ ಲಗ್ನದಲ್ಲಿ ಕಾವೇರಿ ತೀರ್ಥ ರೂಪಿಣಿಯಾಗಿ ನಾಡಿನ ಜನತೆಗೆ ದರ್ಶನವನ್ನು ಕೊಡಲಿದ್ದಾಳೆ. ಅಕ್ಟೋಬರ್ ತಿಂಗಳಲ್ಲಿ ತೀರ್ಥ ಉದ್ಭವ ಆಗುವಂಥ ಒಂದು ಪುಣ್ಯ ದಿನ. ಅದಕ್ಕೆ ಬೇಕಾಗಿರುವಂಥ ಇಲಾಖೆವಾರು ಸಿದ್ಧತೆಗಳನ್ನು ಮಾಡಲಿಕ್ಕೋಸ್ಕರ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿದ್ದೇವೆ. ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ, ಅರಣ್ಯ ಇಲಾಖೆ, ಎಲ್ಲ ಆರೋಗ್ಯ ಇಲಾಖೆ, ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು, ವರಿಷ್ಠ ಅಧಿಕಾರಿಗಳೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಹಲವಾರು ನಿರ್ದೇಶನಗಳನ್ನು ನೀಡಿ ಎಲ್ಲ ಸಿದ್ಧತೆಗಳು ಕೂಡ ಜಾತ್ರೆ ಸುಗಮವಾಗಿ ನಡೀಲಿಕ್ಕೆ ಆಗಬೇಕು ಅಂತೇಳಿ ಇವತ್ತು ತೀರ್ಮಾನಗಳನ್ನು ತಗೊಂಡಿದ್ದೀವಿ. ಯಾವ ರೀತಿ ವ್ಯವಸ್ಥೆ ಸರ್? ಸಾರಿಗೆ ವ್ಯವಸ್ಥೆ? ಸಾರಿಗೆ ಈಗ ಭಾಗಮಂಡಲದಿಂದ ತಲಕಾವೇರಿಗೆ ಹೋಗಲಿಕ್ಕೆ ಉಚಿತವಾದಂಥ ಉಚಿತ ಬಸ್ ಅಂತ ಹೇಳಿದ್ರೆ ಬಸ್ ದರ ಇಲ್ಲದೆ ಯಾರು ಪ್ರಯಾಣಿಕರಿದ್ದಾರೆ ಅವ್ರಿಗೆ ಬಸ್ ಉಚಿತವಾಗಿ ಓಡೋಕ್ಕಾಗೋದಿಲ್ಲ. ಜಿಲ್ಲಾ ಆಡಳಿತ ಅದನ್ನು ದರವನ್ನು ಭರಿಸ್ತದೆ. ಆದರೆ ಪ್ರಯಾಣಿಕರು ಉಚಿತವಾಗಿ ಅದರಲ್ಲಿ ಪ್ರಯಾಣವನ್ನು ಮಾಡ್ಬೋದು. ಭಾಗಮಂಡಲದಿಂದ ಇಲ್ಲಿಂದ ತಲಕಾವೇರಿವರೆಗೂ ಈ ಬಾರಿ 10 ಬಸ್. ಈ ಸಾರಿ ಮಧ್ಯಾಹ್ನ ಸಮಯದಲ್ಲಿ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಕ್ಕಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ರಸ್ತೆಗಳಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಕುಡಿಯೋ ನೀರು, ಟಾಯ್ಲೆಟ್ಸು, ಸ್ವಚ್ಛತೆ ಎಲ್ಲವನ್ನೂ ಸಹಿತ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಂತ ಮಾತನ್ನು ಈಗ ಕಟ್ಟುನಿಟ್ಟಾಗಿ ಆದೇಶ ಕೊಟ್ಟಿದ್ದೀವಿ. ಎಕ್ಸೈಸ್ ಬಗ್ಗೆ ಏನೋ ಮಾತಾಡಿದ್ರೆ ಬಂದ್ ಮಾಡಿಸ್ಬೇಕಂತ ಹೇಳಿದೆ. ಆ ಸಚಿವರ ಜೊತೆಯಲ್ಲಿ ಸಹಿತ ತಿಮ್ಮಾಪುರವ್ರ ಜೊತೆಯಲ್ಲಿ ಅವ್ರಿಗೆ ಸಹಿತ ಮಾಹಿತಿ ಕೊಟ್ಟಿದ್ದೀವಿ. ಅವರು ಸಹಿತ ಇರ್ತಂದರು. ಅವರು ಅರಣ್ಯ ಇಲಾಖೆಯವರು ಬಂದಿಲ್ಲ, ಆ ಸಚಿವರ ಜೊತೆಯಲ್ಲಿ ಸಹಿತ ಮಾತನಾಡಿದ್ದೀವಿ. ಹಾಗಾಗಿ ಇವತ್ತು ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯಕ್ರಮ ನಡೀಬೇಕೆಂಬುದೇ ನಮ್ಮದು ಉದ್ದೇಶ ಇದೆ. ಈ ಭಾಗದ ಜನರ ಅಪೇಕ್ಷೆದಂತೆ ಅವರು ಕೊಟ್ಟಿರ್ತಕ್ಕ ಈ ವರ್ಷದಂತೆ ಈ ವರ್ಷ ತಾಯಿ ಕಾವೇರಿ ಮತ್ತು 17ರ ಮಧ್ಯಾಹ್ನ 1:44 ತೀರ್ಥ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಈ ವರ್ಷ ಜಾತ್ರೆಗೆ ಜನ ಹೆಚ್ಚಿ ಬರತಕ್ಕಂಥ ಸಾಧ್ಯತೆ ಇದೆ ಅಂತ ಎಲ್ಲ ಪೂರ್ವಭಾವಿ ಸಭೆಗೆ ಸಂಬಂಧಪಟ್ಟಂತೆ ಈ ದಿನ ಚರ್ಚೆ ನಡೀತಾ ಇದೆ. ಎಲ್ಲವೂ ಜಿಲ್ಲಾಡಳಿತದಿಂದ ಸುವ್ಯವಸ್ಥಿತವಾಗಿ ಕೆಲಸಗಳು ನಡೀತಾ ಇವೆ. ಜಾತ್ರೆಯಲ್ಲಿ ತೀರ್ಥೋದ್ಭವ ಆಗತಕ್ಕಂಥದ್ದು ಕಾವೇರಿ ತೀರ್ಥ ಸರ್ವಕಾಲಿಕ ಪರಮಶ್ರೇಷ್ಠವಾದಂಥ ತೀರ್ಥವಾಗಿರ್ತದೆ. ಅದರಿಂದಾಗಿ ಬರತಕ್ಕಂಥ ಭಕ್ತರು ಯಾವುದೇ ನೂಕುನುಗ್ಗಲು ಮಾಡದೆ, ಇನ್ನೊಬ್ಬರಿಗೆ ತೊಂದರೆ ಮಾಡದೆ ತೀರ್ಥವನ್ನು ಸ್ವೀಕಾರ ಮಾಡಿ ಪಾವನರಾಗಬೇಕು. ಜಾತ್ರೆಯ ಪ್ರಕ್ರಿಯೆಗಳು ಸೆಪ್ಟೆಂಬರ್ 26ರಿಂದ ಪತ್ತಾಯಕ್ಕೆ ಅಕ್ಕಿ ಹಾಕುವುದರ ಮೂಲಕ ಪ್ರಾರಂಭವಾಗುತ್ತೆ. ಬಗಂಡೇಶ್ವರ ಮತ್ತು ತಲಕಾವೇರಿ ದೇವಸ್ಥಾನಗಳು 8 ಕಿಲೋಮೀಟರ್ ಅಂತರದಲ್ಲಿದ್ದರೂ ಪ್ರಕ್ರಿಯೆ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಬಗಂಡೇಶ್ವರದಲ್ಲಿ ನಡೀತದೆ. ತೀರ್ಥೋದ್ಭವ ಮಾತ್ರ ತಲಕಾವೇರಿ ನಡೀತದೆ. 26ಕ್ಕೆ ಪತ್ತಾಯಕ್ಕೆ ಅಕ್ಕಿ ಹಾಕಿ